ತಮ್ಮ ಜೀವನವನ್ನ ಇವತ್ತು ಒಂದು ವಿದ್ಯೆಯನ್ನ ಕಲಿಯುವ ಮೂಲಕ ಈ ಒಂದು ದೇಶಕ್ಕೆ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ವಾತಾವರಣ ನಿರ್ಮಾಣ ಮಾಡುವ ಸಲುವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುವ ರೀತಿಯಲ್ಲಿ ಇವತ್ತು ನಮಗೆ ಒಂದು ಸಂವಿಧಾನವನ್ನು ಕೊಡುವ ಮೂಲಕ ಇವತ್ತು ಏನಾದರೂ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕನ್ನು ಸಿಕ್ಕಿದೆ, ಈ ದೇಶದ ಶೋಷಿತರಿಗೆ ನ್ಯಾಯ ಸಿಕ್ಕದಂದ್ರೆ ಇವತ್ತು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಿಕ್ಕದಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ದೇಶದಲ್ಲಿ ಏನು ಚತುರ್ವರ್ಣಗಳನ್ನು ಮಾಡಿದಂಥವ್ರು, ಈ ದೇಶದಲ್ಲಿ ಏನು ಇವತ್ತು ಭಾಳಷ್ಟು ಜನ ನೋಡ್ತೀವಿ RSSದವರು ಇವತ್ತು ಯಾವ ಹಿಂದಿನ ಮನುವಾದವನ್ನು ಮುಂದಿಟ್ಟುಕೊಂಡು ಮತ್ತೆ ಇವತ್ತು ಈ ದೇಶ ಒಂದು ಶೋಷಣೆಗೆ ತರುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಗಳು ನಡೀತಾ ಇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಭಾಳ ಗಟ್ಟಿಯಾಗಿ ಯಾರು ನಾವು ಶೋಷಣೆಗೆ ಒಳಗಾಗಿದ್ದೇವೆ, ಯಾರು ನಾವು ಸಂವಿಧಾನದ ಒಂದು ಸವಲತ್ತನ್ನು ಪಡಿತೇವೆ, ಯಾರು ಈ ದೇಶದಲ್ಲಿ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ ಅಂತ ಯಾರಿಗೂ ಒಂದು ವಿಚಾರವನ್ನು ನಾವೆಲ್ಲರೂ ಪ್ರತಿಪಾದಿಸಿ ಇವತ್ತು ಏನು ಈ ಭಾರತ ದೇಶದ ಒಂದು ಜ್ಯೋತಿ, ಈ ಭಾರತ ದೇಶದ ಒಂದು ಶಕ್ತಿ, ಈ ಭಾರತ ದೇಶದ ಒಂದು ಧ್ವನಿ ಇವತ್ತಿನ ದಿನ ನಮ್ಮಿಂದ ಅಗಲಿ ಹೋಗಿದ್ದಕ್ಕೆ ನಾವೆಲ್ಲರೂ ಕೂಡ ಎಂಥ ಒಂದು ಸಂತಾಪ ಸೂಚಿಸ್ತಾ ಇದ್ದೇವೆ. ನಾವೆಲ್ಲರೂ ಅವರನ್ನು ನೆನೆಯುವ ಮೂಲಕ ಅವರಿಗೆ ಅವರ ಒಂದು ಚೇತನಕ್ಕೆ ನಾವು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ನಮಸ್ಕಾರ.